ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃಷಿತಾ ಪಂಡ ಕನ್ನಡ ಚಲನಚಿತ್ರದ ಈಗ ತಾನೇ ಬೆಳೀತಾ ಇರೋಂತಹ ನಟಿ ಕೃಷಿತಾ ಪಂಡ. ಇವರು ಮೊನ್ನೆಯಷ್ಟೇ ಅರವಿಂದ್ ರೆಡ್ಡಿ ಹಾಗೆಯೇ ಇವರ ನಡುವಿನ ಸಂಬಂಧದ ವಿಚಾರವಾಗಿ ಸ್ವಲ್ಪ ಕಲಹಗಳು ಹಾಗೆಯೇ ಸ್ಟೇಷನ್ ಮೆಟ್ಲನ್ನು ಹತ್ತಿದ್ದಾರೆ. ಸೊ ಈ ಒಂದು ವಿಷಯ ಇನ್ನೂ ಕೂಡ ಮಾಸಿಲ್ಲ. ಸೊ ಈಗಲೇ ಇನ್ನೂ ಸ್ವಲ್ಪ ನೆಮ್ಮದಿ ಕಾಣ್ಬೋದು ಅನ್ನೋ ಅಷ್ಟರಲ್ಲೇ ಕೃಷಿತಾ ಪಂಡ ಮನೆಯಲ್ಲಿ ಉದ್ಯಮಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಸೊ ಕೃಷಿತಾ ಪಂಡ ಮತ್ತೆ ಕಣ್ಣೀರು. ಕೃಷಿತಾ ಪಂಡ ಮನೆಯಲ್ಲಿ ಸೂತಕ ಛಾಯೆ. ಕೃಷಿತಾ ಪಂಡ ಮನೆಯಲ್ಲಿ ಉದ್ಯಮಿ ವೈಶಾಖ್ ಆತ್ಮಹತ್ಯೆ. ಸೊ ಈ ಉದ್ಯಮಿ ವೈಶಾಖ್ ಯಾರು? ಸೊ ಹೇಳಬೇಕು ಅಂತ ಹೇಳಿದ್ರೆ ಇವರು ಆತ್ಮೀಯ ಗೆಳೆಯ ಅಂತ ಕೃಷಿತಾ ಪಂಡ ಅವರೇ ಒಂದು ಪಾಡ್ಕಾಸ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಕಷ್ಟ ಸುಖಗಳಿಗೆಲ್ಲ ಈಗ ಆಸರೆ ಆಗಿದ್ದಾರೆ ಅನ್ನೋದನ್ನು ಕೂಡ ಕೃಷಿತಾ ಪಂಡ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಉದ್ಯಮಿ ಅರವಿಂದ್ ರೆಡ್ಡಿಗೆ ಈ ಹಿಂದೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದಡಿ ಬಂಧನ ಕೂಡ ಆಗಿತ್ತು. ರೆಡ್ಡಿಗೆ ಅನಾಮಧೇಯ ಹೆಸರಿನಲ್ಲಿ 7 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ತನಿಖೆ ವೇಳೆ ವೈಶಾಖ್ ಪತ್ರ ಕಳಿಸಿರೋದು ಪತ್ತೆಯಾಗಿತ್ತು. ಕೃಷಿತಾ ಪಂಡ ಪ್ರಕರಣ, ವೈಶಾಖ್ ವಿರುದ್ಧ ಅರವಿಂದ್ ರೆಡ್ಡಿ ದೂರು ಬಳಿಕ ವೈಶಾಖ್ ಮತ್ತು ಪತ್ನಿ ಮಧ್ಯೆ ಕಲಹ. ಪತ್ನಿಯೊಂದಿಗೆ ವೈಮನಸ್ಸಿಂದ ಕೃಷಿ ಮನೆಗೆ ಬರುತ್ತಿದ್ದರಂತೆ ವೈಶಾಖ್ ಅವರು. ಇನ್ನು ಈ ವೈಶಾಖ್ಗೆ 14 ವರ್ಷದ ಮಗ ಇರುವ ಮಾಹಿತಿ ಇದೆ. ಕೌಟುಂಬಿಕ ಕಲಹದಿಂದ ಪತ್ನಿಯಿಂದ ದೂರವಿದ್ದ ವೈಶಾಖ್ ಕೃಷಿತಾ ಪಂಡ ಪ್ರಕರಣದಲ್ಲಿ ವೈಶಾಖ್ ವಿರುದ್ಧ ಅರವಿಂದ್ ರೆಡ್ಡಿ ಆವಾಗ ದೂರು ಕೊಟ್ಟಿದ್ದರು. ಸೊ ಇನ್ನೇನು ಎಲ್ಲದೂ ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಈ ಒಂದು ಘಟನೆ ನಡಿಬಾರ್ದಿತ್ತು, ನಡೆದಿದೆ. ಆಗಾಗ ಬರುತ್ತಿದ್ದ ತನ್ನ ಆತ್ಮೀಯ ಗೆಳೆಯ ವೈಶಾಖ್ ಕೃಷಿತಾ ಪಂಡ ಮನೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಇದ್ದಾರೆ. ಯಾಕೆ, ಏನಾಯಿತು ಅನ್ನೋದರ ಸ್ಪಷ್ಟನೆ ಕೃಷಿತಾ ಪಂಡ ಅವರು ನೀಡಬೇಕಾಗಿದೆ. ಸೊ ವೈಶಾಖ್ ಅವರು ನನ್ನ ಆತ್ಮೀಯ ಗೆಳೆಯ ಅಂತಲೂ ಕೂಡ ಹೇಳ್ಕೊಂಡಿದ್ರು. ಸೊ ಇವಾಗ RR ನಗರದಲ್ಲಿರುವ ಕೃಷಿತಾ ಪಂಡ ಅವರ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೇನು ಎಲ್ಲ ಸರಿ ಹೋಗಿದೆ, ದುಃಖಗಳು ಮರಿತಾ ಇದ್ದೀನಿ, ನೆಮ್ಮದಿ ಜೀವನ ಕಂಡುಕೊಳ್ತಾ ಇದ್ದೀನಿ ಅನ್ನೋದನ್ನು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದರು ಕೃಷಿ ಅವರು. ಸೊ ಹೀಗಿರುವಾಗ ಮತ್ತೊಂದು ಕಪ್ಪು ಛಾಯೆ ಅವರ ಒಂದು ಜೀವನದಲ್ಲಿ ಆವರಿಸಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಘಟನೆ RR ನಗರದಲ್ಲಿ ಕೃಷಿತಾ ಪಂಡ ಅವರ ಮನೆಯಲ್ಲಿ ನಡೆದಿದೆ ಅಂತಲೂ ಕೂಡ ಎನ್ನಲಾಗ್ತಾ ಇದೆ. ಸೊ ಯಾಕಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಲಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗಲಿ ಇನ್ನೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.